ನಡಿಬೇಕು, ನಡೀರಿ. ಅಷ್ಟು ದೊಡ್ಡ ಹಲೋ, ಗುಡ್ ಮಾರ್ನಿಂಗ್. ಪದ್ಮಿನಿ ದೀಪಕ್ ಲಾಕ್ಸ್ಗೆ ಸ್ವಾಗತ. ಶ್ರೀ ಗಣಪತಿ ಸಚ್ಚಿದಾನಂದ ಗುರುಗಳಿಗೆ ಮತ್ತು ದತ್ತಾತ್ರೇಯ ಕಾಶಿ ವಿಶ್ವನಾಥನಿಗೆ ನಮಸ್ಕರಿಸುತ್ತಾ ನನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5:30ಗೆ ಎಷ್ಟು ಜನ, ಎಷ್ಟು ಬೆಳಕಾಗಿದೆ. ವಾರಣಾಸಿ ಜಂಕ್ಷನ್ಗೆ ಓ ಮೈ ಗಾಡ್, ಎಷ್ಟೊಂದು ಗಲಾಟೆ. ಗೈಸ್, ವಾರಣಾಸಿ ಜಂಕ್ಷನ್ ಇದು ರೈಲ್ವೆ ಸ್ಟೇಷನ್ನು. ಸೊ ಎಲ್ಲ ಇಲ್ಲೇ ಮಲ್ಕೊಂಡಿದ್ದಾರೆ ನೋಡಿ. ಬೆಳಗ್ಗೆ ಈಗ 5:35, ಎಷ್ಟು ಬೆಳಕಾಗಿದೆ. ಎಲ್ಲ ಇಲ್ಲೇ ಮಲ್ಕೊಂಡಿದ್ದಾರೆ. ಹೇಗಿದೆ. ಸೊ ಇಲ್ಲಿಂದ ನಾವು ಅಯೋಧ್ಯೆಗೆ ಹೋಗಬೇಕು. ಸೊ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲೇ ಸ್ಟೇ ಮಾಡೋರು ಮಾಡಿದ್ದಾರೆ. ಟ್ರೈನ್ ಹೊರಡ್ತಾ ಇದೆ ಅಯೋಧ್ಯೆಗೆ. ಸೊ ರಾಮನ ದರ್ಶನ ಮಾಡೋಕ್ಕೆ ಎಕ್ಸೈಟ್ ಆಗಿದ್ದೀವಿ ಎಲ್ಲರೂ. ನೋಡಿ, ಟ್ರೈನು ಎಲ್ಲ ಅರಟೆ ಹೊಡ್ಕೊಂಡು ಕೂತಿದ್ದಾರೆ. ಬಾಡಿ ಕೂಲ್ನೆಸ್ಗೋಸ್ಕರ ಚಿಯಾ ಸೀಡ್ಸ್ ವಾಟರ್ನ ಕುಡಿತಾ ಇದ್ದೀವಿ ಅವಾಗವಾಗ. ಜೊತೆಗೆ ಗ್ಲೂಕೋಸ್ ವಾಟ್ರು. ನಾವು ನೆನ್ನೆ ಬಂದಾಗ ಅಷ್ಟೇನು ಬಿಸಿಲು ಇರಲಿಲ್ಲ. ಇವತ್ತು ನೋಡ್ಬೇಕು ಹೇಗಿದೆ ಬಿಸಿಲು, ಸೆಕೆ ಹೇಗಿದೆ ಅಂತ ನೋಡ್ಕೋಬೇಕು ಅಷ್ಟೆ. ಬರೋ ತಿಂಡಿನೆಲ್ಲ ಈಗಲೇ ಖಾಲಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಬ್ರೇಕ್ಫಾಸ್ಟ್. ನಮಗೆ ಇದು ಬ್ರೇಕ್ಫಾಸ್ಟ್ ಆಗಲ್ಲ, ನಮ್ಗೆ ಬೇರೆ ಬೇಕು ನೈಟ್ಗೆ. ಗೈಸ್, ವಾರಣಾಸಿಯಿಂದ ಅಯೋಧ್ಯೆಗೆ ಹೋಗ್ತಾ ಇರೋದು ವ್ಯೂ ನೋಡಿ. ಟ್ರೈನಲ್ಲಿ ಎಷ್ಟು ಸ್ಪೇಸ್ ಇದೆ ಅಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಅಷ್ಟು ಸ್ಪೇಸ್ ಇದೆ. ನಮ್ಮ ಮ್ಯಾಮೇ ಹೇಳಿದ್ದು ನನಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ. ಚೆನ್ನಾಯ್ತಲ್ಲ? ದೀಪಂಗೆ ಕರ್ಕೊಬರ್ತೀನಿ. ದೀಪ ಒಂದು ರೀಲ್ಸ್ ಮಾಡ್ತೀನಿ ಅಲ್ಲ, ಬಾ ರೀಲ್ಸ್ ಮಾಡ್ಬಾ. ಅಲ್ಲಿ ನೋಡಿ, ಚಾರ್ಜರ್ ತಂದಿಲ್ಲ. ಬನ್ನಿ, ಚೆನ್ನಾಯ್ತೆ ಬಾ. ಇದು ಜಾಸ್ತಿ ಆಯಿತು, ಕನ್ನಡಕ ತಂದಿಲ್ಲ ಅಂತ ಈ ರೇಂಜಲ್ಲಿ. ಡೈಲಾಗ್ ಹೊಡಿಬೇಕು. ಓಕೆ, ₹1 ಸಾಕಾ? ಅಯ್ಯೋ, ಸಾಕು ಬೇಡ. ಅಂತೂ ಇಂಥ ಅಯೋಧ್ಯ ಧಾಮಕ್ಕೆ ಬಂದ್ವಿ. ಗೈಸ್, ಅಯೋಧ್ಯೆಗೆ ಎಂಟರ್ ಆದ್ವಿ. ಗೋಪುರ ಕಾಣ್ತಾ ಇದೆ ನೋಡಿ. ರೈಲ್ವೆ ಸ್ಟೇಷನ್. ಬನ್ನಿಯಪ್ಪ ಬೇಗ, ಟೈಮ್ ಆಗುತ್ತೆ. ನಾನು ವಿಡಿಯೋ ಮಾಡಿದ್ದು. ಹಾಂ ಗೈಸ್, ಅಯೋಧ್ಯೆಗೆ ಯಾರು ಆಟೋದವರು ಬರಲ್ವಂತೆ. ಸೀದಾ ನಡ್ಕೊಂಡೇ ಹೋಗ್ಬೇಕು. ಬೇರೆ ಈ ಊರು ತೋರಿಸ್ತೀವಿ ಅಂದರೆ ಮಾತ್ರ ಆಟೋದವ್ರು ಬರೋದು, ಇಲ್ಲ ಅಂದರೆ ನಡ್ಕೊಂಡೇ ಹೋಗಿ ಅಂತಾರೆ. ನಾವು ಕರೆದ್ರೂ ಕೂಡ ಬರಲ್ಲ. 1 ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನಿಂದ ಅಯೋಧ್ಯ ಧಾಮ. ಸೊ ಬೈ ವಾಕಿಂಗಲ್ಲೇ ನಾವು ದರ್ಶನ ಮಾಡ್ಕೊಂಡು ಬರಬೇಕು. ಏನಿದು? ಆಲೂ ಸಬ್ಜಿ ಹಂಗೆ ಬರಲ್ಲ, ದೂರ ಹೋಗ್ಬೇಕು. ನೀವು ಫುಲ್ ಕಾಣಲ್ಲ, ಹಿಂಗೆ ಕಾಣಿಸ್ತೈತೆ. ಅದು ಮಾಡಿದ್ರೆ ವೇಸ್ಟ್. ನೀವು ಯೂಟ್ಯೂಬ್ಗೆ ಹಂಗೆ ಬರಬೇಕು. ಅದು ಇದೇ ಸಿಗತ್ತೆ, ಇನ್ನೇನು ಸಿಗಲ್ಲ. ಬೇಕು ತಿಂತಂದ್ರೆ ದರ್ಶನಕ್ಕೆ ಹೋಗ್ಬೇಕು. ಬನ್ನಿ.
आइए बहन, आपसे बहन कहना सही रहेगा, उनसे बिटिया कहना सही रहेगा। ಒಳ್ಳೆ ಅಲ್ವಾ? ಎಲ್ಲರೂ ಬಂದವರೆಲ್ಲ ಹಾಕಿಸ್ಕೊತಾರೆ ಶ್ರೀರಾಮ್. ನೀಟಾಗಿ ಹಾಕಿ. ನಿಮ್ಗೆ ಹಾಕಿಸ್ಕೊಂಡಿಲ್ವಾ ಇನ್ನೂ? ಹಾಂ, ನನ್ಗೆ ಹಾಕ್ಬೇಕಾರೆ ಇಟ್ಕೊಳ್ಳಿ, ಹಂಗೆ ಮಾಡಿಕೊಡಿ. ಇಲ್ಲಿ आए बहन, बढ़िया लगाऊंगा बहन, बहुत सुंदर। आइए ಆಫ್ ಮಾಡಿಬಿಡಿ ಆಯಿತಾ? ओ चार ಅಯೋಧ್ಯ ರಾಮ ಮಂದಿರ್ ये सामने ಲಾಕ ಗೋಪುರನೇ ಕಾಣ್ತಿಲ್ಲ ಅಲ್ವಾ? ನಡಿಬೇಕು, ನಡೀರಿ. ಅಷ್ಟು ದೊಡ್ಡ ತೋರಿಸ್ತಿರ್ಲಿಲ್ವಾ ಟಿವಿಲಿ? ಪ್ರೋಗ್ರೆಸ್. ಹಾಂ, ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಅದು ಬರ್ತಾ ಇರೋದು ಮುಗಿಸ್ಕೊಂಡು ಅಲ್ಲೈತೆ ಮಂದ್ರ. ಅದನ್ನೇ ಹೇಳಿದ್ದು. ಈ ಸೈಡು ಎಂಟ್ರಿ, ಆ ಸೈಡು ಎಕ್ಸಿಟ್. ವರ್ಕ್ ನಡೀತೈತೆ ನೆರಳಲ್ಲಿ ಬರೋರಿಗೆ ಎಲ್ಲ ಕಟ್ತಾ ಇದ್ದಾರಲ್ಲ. ಇಲ್ಲಿಂದ ಕ್ಯೂ ಅಲ್ಲಿ ಹೋಗೋಕ್ಕೆ ಮತ್ತು ನೆರಳಿಗೋಸ್ಕರ ಎಲ್ಲ ಶೀಟ್ ಥರ ಹಾಕಿದ್ದಾರೆ. ಕೂಲಾಗಿದೆ, ಯಾವುದೇ ಶಾಖ ಹೀಟ್ ಹೀರ್ಕೊಳ್ಳಲ್ಲ. ಇದು ಹೋಗೋದಕ್ಕೆ, ರಿಟರ್ನ್ ಹೋಗೋದಕ್ಕೆ ಆ ಕಡೆ ಸೈಡು. ಗಾಯ್ಸ್, ಇಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮತ್ತು BP ಎಲ್ಲ ಚೆಕ್ ಮಾಡ್ತಾರೆ. ಮೆಡಿಕಲ್ ಕಿಟ್ಟೇ ಇದೆ. ಸೊ ಏನಾರ ಹುಷಾರಿಲ್ಲ ಅಂದರೆ ಫ್ರೀಯಾಗಿ ಮೆಡಿಸಿನ್ಸ್ ತೊಗೋಬೋದು. ಚಾರ್ಜಿಂಗ್ ಪಾಯಿಂಟು, ರೆಸ್ಟ್ ಏರಿಯಾ ಇದು. ಸುಸ್ತಾದವ್ರಿಗೆ ORS ವಾಟ್ರು ಅಂತ ಅಲ್ಲಲ್ಲೇ ಸಪ್ಲೈ ಇದೆ. ಇಲ್ಲಿ ಬಂದು ಕೇಳಿದ್ರೆ ORS ವಾಟರ್ ಕೊಡ್ತಾರೆ. ಇಷ್ಟು ಫೆಸಿಲಿಟೀಸ್ ಕೂಡ ಇಲ್ಲಿ ಅಳವಡಿಸಿದ್ದಾರೆ ಶ್ರೀರಾಮನ ದರ್ಶನಕ್ಕಾಗಿ. ಹೆಲೋ, ರಾಮನ ದರ್ಶನ ಮುಗಿಸಿ ಬಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಯಿತು. ಬಾಲರಾಮನ ದರ್ಶನ ಮಾಡಿ ಜೀವನ ಪವಿತ್ರ ಆಯಿತು. ತುಂಬ ಲಕ್ಷಣವಾಗಿ, ಕಣ್ಣಂತೂ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ನೋಡಿ. ಟೈಟ್ ಸೆಕ್ಯೂರಿಟಿನೂ ಇದೆ. ಹಾಗೆ ಫ್ರೀ ಲಾಕರ್ಸು, ಟಾಯ್ಲೆಟ್ಸು, ಕುಡಿಯೋದಕ್ಕೆ ಮತ್ತು ಮೆಡಿಕಲ್ ಚೆಕಪ್ ಎಲ್ಲ ಇದೆ. ಎಲ್ಲ ಅನುಕೂಲನೂ ಮಾಡಿದ್ದಾರೆ. ಇನ್ನೂ ದೇವಸ್ಥಾನ ಕಟ್ತಾನೆ ಇದ್ದಾರೆ. ಆದರೆ ಬಾಲರಾಮನ ದರ್ಶನ ತುಂಬ ಚೆನ್ನಾಗಿತ್ತು. ಸೊ ಟ್ರೈನು 12 o'clock ಇತ್ತು. ಬೇಗ ದರ್ಶನ ಮುಗಿಸಿ ನೀಟಾಗಿ ಬಂದ್ವಿ. 5 ನಿಮಿಷದಲ್ಲಿ ದರ್ಶನ ಆಗೋಯಿತು. ಎಷ್ಟು ತುಂಬ ರಶ್ ಇತ್ತು. 5 ನಿಮಿಷದಲ್ಲಿ ನೀಟಾಗಿ ದರ್ಶನ ಆಯಿತು. ಬಂದ್ವಿ. ಟ್ರೈನ್ ಕ್ಯಾಚ್ ಮಾಡಿದ್ದೀವಿ ನೋಡಿ. ಹೆಂಗೆ ಕೂತಿದ್ವಿ. ನಮಗೆ ಮೇಲ್ಗಡೆ ರಿಸರ್ವೇಷನ್ ನೋಡಿ, ಮೇಲ್ಗಡೆ ಕೊಟ್ಬಿಟ್ಟಿದ್ದಾರೆ. ಕೂತ್ಕೊಂಡಿದ್ದೀವಿ ಟ್ರೈನಲ್ಲಿ. ಈಗ ನೆಕ್ಸ್ಟು ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಮಾಮೂಲಿ ಅಲ್ಲಿ ಹೋಗಿ ಆಶ್ರಮಕ್ಕೆ ಹೋಗೋದು. ಗೈಸ್, ಈಗ ಆಶ್ರಮಕ್ಕೆ ಬಂದ್ವಿ. ಅಯೋಧ್ಯೆ ಮುಗಿಸ್ಕೊಂಡು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಈಗಂತೂ ರೆಸ್ಟ್ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಎಲ್ಲೂ ಹೋಗೋದು ಬೇಡ ಅಂತ ರೆಸ್ಟ್ ತಗೊಂಡು ನೈಟ್ ಊಟಕ್ಕೆ ನಮ್ಮ ಮ್ಯಾಮ್ ಏನು ಮಾಡಿಕೊಡ್ತಾರೋ ತಿಂದ್ಬಿಟ್ಟು ಮಲ್ಕೊತೀವಿ. ಸೊ ಅಲ್ಲಿ ತನಕ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇದು ನಮ್ಮ ರೆಗ್ಯುಲರ್ ಅಡ್ಡ ಆಗಿಬಿಟ್ಟಿತ್ತು. ಕಾಫಿ ಟೀ ತುಂಬ ಚೆನ್ನಾಗಿ ಮಾಡಿಕೊಡೋರು ಅಂಕಲ್ಲು. ಹೋಗೋದು ಬರೋದು, ಈವ್ನಿಂಗು ಮತ್ತು ಮಾರ್ನಿಂಗು ಇಲ್ಲಿ ಹೋಗಿ ಕಾಫಿ ಟೀ ಕುಡ್ಕೊಂಡು ಬರೋದು ಆಶ್ರಮಕ್ಕೆ. ಮಿಕ್ಸ್ ಮಾಡ್ಸೋಕ್ಕೆ ಗುರುಗಳಿಗೆ ಸಪ್ರೇಟ್ ಮಾಡಿ ನಮಗೆ ಸಪ್ರೇಟ್ ಮಾಡಿಕೊಡ್ತಾ ಇದ್ದೀರಾ. ಆರೋಗಲ್ಲ ಹಾಕಿ ಸಿದ್ಧ. ಬೇಗ ಬೇಗ ಸಪ್ಲೈ ಮಾಡಿ. ನಮ್ಮ ಮ್ಯಾಮು ನೈಟ್ಗೆ ರಸಮ್ ಮತ್ತು ಅನ್ನ ಮಾಡಿದರು. ಸೊ ಉಪ್ಪಿನಕಾಯಿ ಅಲ್ಲೇ ಇರ್ತು. ಅದು ನೆಂಚ್ಕೊಂಡು ರಸಮ್ ಅನ್ನ ಊಟ ಮಾಡ್ಕೊಂಡ್ವಿ. ಇನ್ನೂ ಸ್ವಲ್ಪ ಜನ ಕೂತ್ಕೋಬೇಕಾಗಿತ್ತು. ಫಸ್ಟ್ ನಾವು ಊಟ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಜನ ಕೂತ್ಕೊಂಡು ಊಟ ಮಾಡೋರು. ಸೊ ನಮಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಮಲ್ಕೊಂಡೆದ್ದು ಸ್ನ್ಯಾಕ್ಸು ಮಾಡಿಕೊಟ್ಟಿದ್ರು. ಈವ್ನಿಂಗ್ಗೆ ಚುರ್ಮುರಿ, ನೈಟ್ಗೆ ರಸಮ್ಮು ಮತ್ತು ಅನ್ನ ಮಾಡೋರು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆಶ್ರಮದಲ್ಲೇ ಹೇಗೂ ಕಿಚನ್ ಇತ್ತು, ಎಲ್ಲ ಅವರು ಅಲ್ಲೇ ಅಡುಗೆ ಮಾಡ್ಕೋಬೋದಿತ್ತು.
ಏನು ಬೇಕಾದ್ರೂ ಅಡುಗೆ ಮಾಡ್ಕೊಬೋದಿತ್ತು. ನಾವು ಹೊರಗಡೆಯಿಂದ ರೇಷನ್ ತಂದ್ಬಿಟ್ಟು ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ. ಸೊ ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕೆ ಇವತ್ತು ಹೋಗೋಕ್ಕಾಗಲಿಲ್ಲ. ಆ ರಾಮನ ದರ್ಶನ ಮಾಡಿಕೊಂಡು ಬಂದು ಅಲ್ಲೇ ಆಶ್ರಮದಲ್ಲೇ ಸ್ಟೇ ಆಗಿಬಿಟ್ವಿ. ಅಯೋಧ್ಯೆ ಬಾಲರಾಮನ ಈ ವ್ಲಾಗು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.